ಹೌದೌದು, ಫುಲ್ ಫ್ಯಾಮಿಲಿ ಇರೋದು ಮಲ್ಲೇಶ್ವರಮಲ್ಲೇ. ನಮ್ಮ ಅಜ್ಜಿ, ನಮ್ಮ ತಾತ, ಅವರಜ್ಜಿ ಅಂದ್ರೆ ಅವರಜ್ಜಿ ಅಲ್ಲ, ಅವರಜ್ಜಿ, ಅವ್ರ ತಾತ ಎಲ್ಲರೂ PhD ಹೋಲ್ಡರ್ಸ್. ನಮ್ಮ ಮನೆ ದೋಸೆ ಕೂಡ PhD ಹೋಲ್ಡರು. ಪುಡಿ ಹಾಟ್ ದೋಸೆ. ಹೌದೌದು, ರಾಮೇಶ್ವರಮು PhDನೇ ದೋಸೆ. ಪಬ್ಲಿಕಲಿ ಹೈಪ್ಡ್ ದೋಸೆ ಅದು. ನಮ್ಮ ಅಜ್ಜಿ ಮದುವೆ ಟೈಮಲ್ಲಿ ಗಾಂಧಿ ಬಜಾರಿಂದ ಹೂ ಬಂದಿತ್ತಂತೆ. ಗಾಂಧಿ ಬಜಾರ್ ಅಂದಿದ ತಕ್ಷಣ ಮದುವೆನೇ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರು. ಆಮೇಲೆ ಮಲ್ಲೇಶ್ವರಂ 11th ಕ್ರಾಸಿಂದ ಹೂ ತರಿಸಿ ಹೂ ಅಂತ ತಾಳಿ ಕಟ್ಸ್ಕೊಂಡ್ರು. ಈ ಮಲ್ಲೇಶ್ವರಂ ಏರ್ ಹೆಂಗೆ ಅಂದ್ರೆ, ವಿ ಡೋಂಟ್ ಏಜ್ ಅಟ್ ಆಲ್. ಡೈರೆಕ್ಟ್ಲಿ ವಿ ಬಿಕಮ್ ಟೆಂಪಲ್ ಟ್ರಸ್ಟೀಸ್ ಅಷ್ಟೇ. ನನಗಂತೂ ಟ್ರಾಫಿಕ್ ಜಾಮ್ ಅಂದ್ರೆ ಆಗೋದೇ ಇಲ್ಲ. CTR ಎದುರುಗಡೆ ಏನ್ ಟ್ರಾಫಿಕ್, ಅದು ಓಕೆಪ್ಪ, ಅದೆಲ್ಲ ಓಕೆ. ಬನ್ವರ್ಲ್ಡ್ ಬ್ರೆಡ್ ಅಲ್ಲ ಅಂದ್ರೆ ಅದು ಬ್ರೆಡ್ಡೇ ಅಲ್ಲ, ಅರ್ಥ ಆಯ್ತಾ? ಅದು ಡಿಸಪಾಯಿಂಟ್ಮೆಂಟ್. ಅದು ಇಲ್ಲ, ಮಕ್ಕಳು ಇಲ್ಲಿ ಹುಟ್ಟಿದ ತಕ್ಷಣ ಅಳೋದೇ ಇಲ್ಲ. ಡೈರೆಕ್ಟ್ಲಿ ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಅಂತ ಹಾಡಕ್ ಶುರು ಮಾಡ್ಬಿಡ್ತವೆ. ಸಂಸ್ಕೃತಿ ಅದು. See, you can take the person out of Malleshwaram, but you can never take their steel dabba and moral superiority. ಅದ್ ಮಾತ್ರ ನಮಗ್ ಬಿಟ್ಕೊಡಕ್ ಆಗಲ್ಲ. ಆಗಲ್ಲ. ಡೇಟ್ ಹೋಗಕ್ ಜಾಗ ಇಲ್ವಾ ಮಲ್ಲೇಶ್ವರ? ಖಂಡಿತ ಇದೆ ರೀ, ಸ್ಯಾಂಕಿ ಟ್ಯಾಂಕು. ಜಸ್ಟ್ ಮೇಕ್ ಶೋರ್ ದಟ್ ದರ್ ಇಸ್ ಅ ಸೇಫ್ ಡಿಸ್ಟೆನ್ಸ್ ಆಫ್ 1 ವೀಣೆ ಬಿಟ್ವೀನ್ ಯು ಟು. ಸಂಸ್ಕೃತಿ ಅದು. ಮಲ್ಲೇಶ್ವರಂ ಅಲ್ಲಿ ಮನೆಗೆ ಬನ್ನಿ ಅಂದ್ರೆ ನೀವು ಹೂವು, ಹಣ್ಣು, ಜಾತ ಎಲ್ಲ ತಗೊಂಡು ಹೋಗ್ಬೇಕು. ಮಲ್ಲೇಶ್ವರಂ ಅಲ್ಲಿ ನೀವು ಯಾವುದೇ ಮನೆ ತಗೊಳ್ಳಿ, ಒಂದು ವೈಲಿನ್ ಇರುತ್ತೆ, ಒಂದು ರಾಜಾ ರವಿವರ್ಮ ಪೇಂಟಿಂಗ್ ಇರುತ್ತೆ, ಆಮೇಲೆ 1-2 ಗಣೇಶ ಐಡಲ್ ಇರುತ್ತೆ, ಆ್ಯಂಡ್ ದೇರ್ ಆರ್ ಅಟ್ ಲೀಸ್ಟ್ 3 ಪೀಪಲ್ ಹೂ ಆರ್ ಜಡ್ಜಿಂಗ್ ಯುವರ್ ಪ್ರೊನೌನ್ಸಿಯೇಷನ್ ಆಫ್ ಹುಚ್ಚನುಂಡೆ. ಹುಚ್ಚನುಂಡೆ ಏನ್ರಿ ಇದು?